ಇಂಡಿಯನ್ ಕ್ರಿಕೆಟ್ ಟೀಮು ಯಾಕೋ ಮುಳುಗೋ ಥರ ಕಾಣಿಸ್ತಾ ಇದೆ. ಬಿಕಾಸ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಲೆಜೆಂಡರಿ ಪ್ಲೇಯರ್ಸು BCCI ಹತ್ರ ಹೋಗ್ಬಿಟ್ಟು ನಮಗೆ 2027 ವರ್ಲ್ಡ್ ಕಪ್ನ ಆಡೋದಕ್ಕೆ ಪರ್ಮಿಷನ್ ಕೊಡಿ, ಒಂದು ಕ್ಲಾರಿಟಿನ ಕೊಡಿ ಅಂತ ಕೇಳೋವಷ್ಟು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಇಂಡಿಯನ್ ಕ್ರಿಕೆಟ್ ಟೀಮು ಯಾವ ಲೆವೆಲ್ಗೆ ಮುಳುಗ್ತಾ ಇದೆ. ಲೆಜೆಂಡರಿ ಪ್ಲೇಯರ್ಸ್ಗೆ ರೆಸ್ಪೆಕ್ಟೇ ಇಲ್ಲ ಥರ ಆಗ್ತಾ ಇದೆ. ಈ ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಈ ಒಂದು ಇಂಡಿಯನ್ ಟೀಮ್ಗೆ ಸೆಲೆಕ್ಟರ್ ಆದಮೇಲಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಓಡಿಗೆ ಅಂತ ಹೇಳಿದ್ರೆ ವಿತೌಟ್ 2 ಪ್ಲೇಯರ್ಸ್ ದಿಸ್ ಟೀಮ್ ಇಸ್ ನಥಿಂಗ್ ಮಗ. ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಜೊತೆ ಇನ್ನೂ ಕಾನ್ವರ್ಸೇಷನ್ ನಡೆದಿಲ್ವಂತೆ. ಗೌತಮ್ ಗಂಭೀರ್ ಮತ್ತು ಅಜಿತ್ ಅಗರ್ಕರ್ ಇಬ್ಬರು ಸೇರಿಕೊಂಡು ಇವ್ರ ಜೊತೆ ಇನ್ನೂ ಕಾನ್ವರ್ಸೇಷನ್ ಏನು ಕೂಡ ಕಾಂಟ್ಯಾಕ್ಟೇ ಮಾಡಿಲ್ವಂತೆ. ಬಿಕಾಸ್ ಈ ಎರಡು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು BCCI ಹತ್ರ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನ ಮಾಡಿ ನಮಗೆ ಒಂದು ಕ್ಲಾರಿಟಿನ ಕೊಡಿ, ನಮಗೆ 2027 ವರ್ಲ್ಡ್ ಕಪ್ನ ಆಡ್ತೀವೋ ಇಲ್ವೋ ಅಂತ ಹೋಗಿ ಕೇಳೋ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದನ್ನು ನಂಬಕ್ಕೆ ಆಗ್ತಿಲ್ಲ. ಅಂಡ್ ಕ್ರಿಕೆಟ್ನ ಟಾಪ್ 10 ಅಪ್ಡೇಟ್ಸ್ಗೆ ವೆಲ್ಕಮ್ ಗೈಸ್. ಇದು ಫಸ್ಟ್ ಅಪ್ಡೇಟ್ ಆಗಿತ್ತು. ಅಂಡ್ ಸೆಕೆಂಡ್ ಅಪ್ಡೇಟು ವೆಂಕಟೇಶ್ ಅಯ್ಯರ್ ವೆಂಕಟೇಶ್ ಅಯ್ಯರು ನಮ್ಮ ಇಂಡಿಯನ್ ಪೇರೆಂಟ್ಸ್ಗೆ ಒನ್ ಆಫ್ ದಿ ಫೇವ್ರೆಟು ಮಗ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಇಂಡಿಯನ್ ಪೇರೆಂಟ್ಸ್ಗೆ ಈ ಥರ ಒಬ್ಬ ಮಗ ಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಿರ್ತಾರೆ. ಬಿಕಾಸ್ ವೆಂಕಟೇಶ್ ಅಯ್ಯರು ಎಷ್ಟು ಎಜುಕೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇದನ್ನ ಕೇಳಿಬಿಟ್ರೆ ಸೈಕ್ ಆಗಿಬಿಡುತ್ತೆ. ಎಲ್ಲ ಇಂಡಿಯನ್ ಪೇರೆಂಟ್ಸು ವೆಂಕಟೇಶ್ ಅಯ್ಯರ್ ಥರ ಒಬ್ಬ ಮಗ ಬೇಕು ಅಂತ ಕೇಳ್ಕೊತಿರ್ತಾರೆ. ಬಿಕಾಸ್ ಬ್ಯಾಚುಲರ್ ಆಫ್ ಕಾಮರ್ಸ್, cleared a CA intermediate exam, MBA in finance, rejected 15 lakhs salary, worked as a government income tax officer, currently pursuing PhD in finance and could soon be called Dr. ವೆಂಕಟೇಶ್ ಅಯ್ಯರ್ ಅಂತೆ. ಇನ್ನು ಸ್ವಲ್ಪ ದಿನದಲ್ಲಿ PhD ಕೂಡ ಕಂಪ್ಲೀಟ್ ಮಾಡಿಕೊಂಡು ವೆಂಕಟೇಶ್ ಅಯ್ಯರು ಡಾಕ್ಟರ್ ವೆಂಕಟೇಶ್ ಅಯ್ಯರ್ ಹಾಕ್ಬಿಡ್ತಾರಂತೆ. ಕ್ರಿಕೆಟ್ನ ಆಡ್ಕೊಂಡು ಈ ಲೆವೆಲ್ಗೆ ಈ ಮನುಷ್ಯ ಓದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸೈಕು ಬೆಂಕಿ ಮಗ ಅಂತ ಹೇಳ್ತೀನಿ. ಬಿಕಾಸ್ ಈ ಲೆವೆಲ್ಗೆ ಯಾವುದೇ ಕ್ರಿಕೆಟರ್ ಕೂಡ ಓದೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಒಬ್ಬೊಬ್ಬರು ಹೈಯರ್ ಲೆವೆಲ್ ಕ್ರಿಕೆಟ್ ಆಡ್ತಾ ಅವ್ರ ಎಜುಕೇಷನ್ ಕಂಪ್ಲೀಟ್ ಆಗಿ ಮರ್ತ್ಬಿಡ್ತಾರೆ. 10th ಸೆಕೆಂಡ್ PU ಡಿಗ್ರಿ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಬಟ್ ಈ ಮನುಷ್ಯ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಆ್ಯಂಡ್ RCB ಎಲ್ಲ ನಥಿಂಗ್ ಫೋನ್ ಇವಾಗ RCB ಒಂದು ಲೋಗೋ ಇಟ್ಕೊಂಡು RCB ಫುಲ್ಲು ರೆಡ್ ಜೆರ್ಸಿ ಏನಿದೆ ಆ ಥರ ಒಂದು ಇವಾಗ ಫೋನ್ನ ಸ್ಟ್ರಕ್ಚರ್ ಮಾಡಿ ಒಂದು ಲಾಂಚ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ನಥಿಂಗ್ ಲಾಂಚ್ RCB ಎಡಿಷನ್ ಮೊಬೈಲ್ ಅಂತೆ. ಸಕಲಾಗಿದೆ, ಯಾರು ಬೇಕಿದ್ರು ಇದನ್ನ ಪರ್ಚೇಸ್ ಮಾಡ್ಬೋದು. RCB ಲೋಗೋ ಮತ್ತು RCB ಒಂದು ರೆಡ್ ಅಂತ ಸಕಲಾಗಿ ಕಾಣಿಸ್ತದೆ. ಆ್ಯಂಡ್ 2012 ಶಾರುಖ್ ಖಾನ್ ಅವ್ರನ್ನ ವಾಂಖೆಡೆ ಸ್ಟೇಡಿಯಮಿಂದ ಬ್ಯಾನ್ ಮಾಡ್ತಾರೆ 5 ವರ್ಷಗಳ ಕಾಲ. ಬಟ್ ಇವಾಗ ಶಾರುಖ್ ಖಾನು ಕಿಂಗ್ ಖಾನು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಓನ್ ಸ್ಟೇಡಿಯಂನೇ ಮಾಡಿಬಿಟ್ಟಿದ್ದಾರೆ. ಅದ್ರ ನೇಮ್ ಏನಂತ ಹೇಳಿ ನೈಟ್ ರೈಡರ್ಸ್ ಕ್ಲಬ್ ಕ್ರಿಕೆಟ್ ಅಂತೆ. ಯಪ್ಪ ಸಕ್ಕತ್ ಅಂತಲೇ ಹೇಳ್ಬೋದು. ಹೋಗಿ ಇವಾಗ ಶಾರುಖ್ ಖಾನ್ ಅವರು ಕ್ಯಾಲಿಫೋರ್ನಿಯಾದಲ್ಲಿ ಒಂದು ದೊಡ್ಡ ಲಾರ್ಜ್ ಗ್ರೌಂಡ್ನೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಕಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸೌತ್ ಆಫ್ರಿಕಾ ಟೀಮು ಒನ್ ಆಫ್ ದ ಲತ್ತೆ ಟೀಮ್ ಮಗ. ಯಾಕಂತ ಹೇಳಿದ್ರೆ ಮೆನ್ಸು ವುಮೆನ್ಸ್ ಇಬ್ಬರು ಕೂಡ ಲತ್ತೆ ಟೀಮು. ಎಷ್ಟೋ ಫೈನಲ್ಸು ಎಷ್ಟೋ ಸೆಮಿಫೈನಲ್ಸ್ನ ಸೋತ್ಬಿಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, 2020 ದೇ ಲಾಸ್ಟ್ ಸೆಮಿಫೈನಲ್ಸ್ ಇನ್ T20 ವರ್ಲ್ಡ್ ಕಪ್. ಆ್ಯಂಡ್ 2022 ದೇ ಲಾಸ್ಟ್ ಅಗೇನ್ ಸೆಮಿಫೈನಲ್ಸ್ ಇನ್ ODI ವರ್ಲ್ಡ್ ಕಪ್ಪಲ್ಲಿ ವುಮೆನ್ಸ್ ಮತ್ತೆ ಸೋತರು. ಆ್ಯಂಡ್ 2023 T20 ವರ್ಲ್ಡ್ ಕಪ್ಪಲ್ಲಿ ಫೈನಲ್ ಮ್ಯಾಚ್ನ ಸೋತರು. ಆ್ಯಂಡ್ 24 ವುಮೆನ್ಸ್ T20 ವರ್ಲ್ಡ್ ಕಪ್ಪಲ್ಲಿ ಮತ್ತೆ ಫೈನಲ್ಸಲ್ಲಿ ಸೋತರು. 25 ವುಮೆನ್ಸ್ ODI ವರ್ಲ್ಡ್ ಕಪ್ಪಲ್ಲಿ ಫೈನಲ್ಸಲ್ಲಿ ಸೋತರು. ಆ್ಯಂಡ್ ಇವಾಗ 26 ಇವಾಗ ಸೆಮಿಫೈನಲ್ನ ಸೋತಿರೋದು ಇಂಗ್ಲೆಂಡ್ ಅಗೇನ್ಸ್ಟು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಲತ್ತೆ ಟೀಮ್ ಅಂತ ಹೇಳ್ಬೋದು ಸೌತ್ ಆಫ್ರಿಕಾ ಟೀಮು. ಆ್ಯಂಡ್ 5ನೇ ತಾರೀಕು ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ. 5ನೇ ತಾರೀಕು ಲಾರ್ಡ್ಸಲ್ಲಿ ಅಂದರೆ ಲಂಡನಲ್ಲಿ ನಡೀತಾ ಇದೆ ಫೈನಲ್ಸು T20 ವರ್ಲ್ಡ್ ಕಪ್ ವುಮೆನ್ಸು. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಒನ್ ಟೈಮಲ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, KL ರಾಹುಲ್ ಈ 3 ಜನ ಪ್ಲೇಯರ್ಸು ಆಲ್ ಫಾರ್ಮೆಟಲ್ಲಿ ಕಿಂಗ್ ಆಗಿದ್ರು. ಬಟ್ ಇವಾಗ ಯಾರು ಹೇಳಿ ಕಿಂಗು? ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ ಮತ್ತು ವಾಷಿಂಗ್ಟನ್ ಸುಂದರ್ ಮಗ. ಈ 3 ಪ್ಲೇಯರ್ಸು 3 ಫಾರ್ಮೆಟ್ಗೆ ಕಿಂಗ್ ಆಗಿಬಿಟ್ಟಿದ್ದಾರೆ. ಯಾರು ಕಿಂಗ್ ಮೇಕರ್? ಯಾರಿದು? ಗೌತಮ್ ಗಂಭೀರ್ ಬಾಸು ಈ 3 ಜನನ ಕಿಂಗ್ ಆಗಿ ಮಾಡ್ತಾ ಇದ್ದಾರೆ. ಕಿಂಗ್ ಮೇಕರ್ ಅವರು ಇಷ್ಟೇ. ಇದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ
ಒಂದು ಇಂಡಿಯನ್ ಟೀಮ್ನ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ KL ರಾಹುಲ್ ಅವ್ರಿಗೆ ನ್ಯೂ ಕಿರೀಟ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನೆಕ್ಸ್ಟ್ ಸೀಸನ್ IPL ಅಲ್ಲಿ ಇವರೇ ಕ್ಯಾಪ್ಟನ್ ಆಗ್ಬೋದು ಅಂತ ಒಂದು ಪ್ರಾಬಬಿಲಿಟಿ ಸಿಗ್ತಾ ಇದೆ. ಬಿಕಾಸ್ ಯುವರಾಜ್ ಸಿಂಗ್ ಇವಾಗ ಬ್ಯಾಟಿಂಗ್ ಕೋಚರ್ ಆಗ್ತಾರಂತೆ, ಮತ್ತು ಸೌರವ್ ಗಂಗೂಲಿ ಹೆಡ್ ಕೋಚರ್ ಆಗ್ತಾರಂತೆ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಸೊ ನೋಡೋದ ಏನು ಬೇಕಿರೋ ಆಗ್ಬೋದು ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್, ಬಿಕಾಸ್ ಮುಳುಗ್ತಾ ಇದ್ದಾರೆ. LSG ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಅಂತೂ ಮುಳುಗ್ತಾ ಇದ್ದಾರೆ ಡೇ ಬೈ ಡೇ, ಅಲ್ಲ ಡೇ ವರ್ಷಗಳು ಇವು ಎರಡು ಟೀಮ್ ಮುಳುಗ್ತಾ ಇದೆ. ಸೊ ಇಷ್ಟ ಆಗಿತ್ತು ಮಗ ಕ್ರಿಕೆಟ್ನ ಟಾಪ್ 10 ಅಪ್ಡೇಟ್. ನಿಮಗೆ ಯಾವುದು ಇದರಲ್ಲಿ ಇಷ್ಟ ಆಯಿತು ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಯು.